ಸ್ಟಾಪ್ ಮಾಡಿ ಅವ್ರಿಗೆ ಕಾಚ ಹಾಕಿದೆ, ಇಲ್ಲಾಂದರೆ ಒಂಥರ ಅನಿಸ್ತೀನಿ ನೋಡಿ ಹೆಂಗೆ ಆಟ ಆಡ್ತಾ ಇದ್ದಾಳೆ ಕೆಳಗಡೆ. ಅವ್ಳದ್ದು ಏನೂ ತೊಂದರೆ ಇಲ್ಲ, ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಳೆ ನೋಡಿ. ಬಿದ್ದೋಗ್ತೆ ಕೆಳಗಡೆ, ಕೂತ್ಕೊ ಕೂಸೆ, ಪ್ಲೀಸ್ ಕೂಸೆ. ನೋಡಿ ಬಿದ್ದೇ ಬಿಟ್ಲುಗ, ಕೂತ್ಕೊಂಡ್ಬಿಟ್ಲ ಹಂಗೆ. ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಎನರ್ಜಿ ಹೆಗ್ಡೆ ಓಲ್ಗಾಸ್. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಮಾಡ್ಕೊಳ್ಳಿ. ಋಷಿ, ಇವಳು ನೋಡಿ ನನ್ನ ಚಿಕ್ಕ ಮಗಳು ಋಷಿಕಾ. ಹೊಸ್ದಾಗಿ ನೋಡೋರಿಗೆ ಪರಿಚಯ ಮಾಡ್ತಾಯಿದ್ದೀನಿ. ಟೈಮ್ ನೋಡಿ 11 ಗಂಟೆ ಆಗಿದೆ. ಇವಾಗ ಬೆಳಗ್ಗೆ ಟೈಮ್ 11 ಗಂಟೆ ಆಗಿದೆ. ಹಾಸ್ಪಿಟಲ್ಗೆ ಹೋಗಿ ಬಂದಾಗಿಂದ ನನ್ನ ಮಕ್ಕಳಲ್ಲಿ ಏನೆಲ್ಲ ಚೇಂಜ್ ಆಗಿದೆ ಅಂದರೆ ಋಷಿಕಾ ಓಕೆ ನ್ಯಾಚುರಲ್ ಆಗಿದ್ದಾಳೆ. ಋತಿಕಾ ಏನಂತಂದರೆ ಋತಿಕಾ ನೋಡಿ ಇನ್ನೂ ಮಲ್ಕೊಂಡಿದ್ದಾಳೆ. ರಾತ್ರಿ ಒಂದು 10:30 ರಾತ್ರಿ ಒಂದು 10:30 ಮಲ್ಕೊಂಡೋಳು. ಸಾರಿ, ರಾತ್ರಿ 10:30 ಮಲ್ಕೊಂಡೋಳು. ಈ 11 ಗಂಟೆ ಆಗಿದೆ ಬೆಳಗ್ಗೆ, ಇನ್ನೂ ಎದ್ದಿಲ್ಲ. ಮಧ್ಯೆ ಎದ್ದು ಕುಯ್ ಅಂತಂದೇಳಿ ಕಣ್ಣು ಮುಚ್ಕೊಂಡು ಹಾಲು ಕುಡಿತಾಳೆ, ಮತ್ತೆ ಮಲ್ಕೊಂತಾಳೆ. ಎಬ್ಸಿದ್ರೆ ಕಣ್ಣೇ ತೆರಿತಾ ಇಲ್ಲ. ಇವಾಗೇನಾದರೂ ಬಲವಂತವಾಗಿ ಎತ್ಕೊಂಡಿನಂತಂದರೆ ಮತ್ತೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಅದಕ್ಕೆ ನಮ್ಮ ಮನೇಲಿ ದೇವ್ರ ಫೋಟೋಸ್ ನೋಡಿ ಹೆಂಗಿದಾವೆ ಅಂತಂದೇಳಿ. ಋಷಿ ಇವಳು ಅಮ್ಮನ ಮಗಳು. ಇವಳು ಅಮ್ಮ ಎಲ್ಲಿ ಇರ್ತಾಳೆ ಅಲ್ಲಿ ಹಿಂದೆ ಓಡೋಡಿ ಬರ್ತಾ ಇರ್ತಾಳೆ. ಅಲ್ಲ ಋಷಿ, ತಿಂಡಿ ಆಯ್ತಾ ಅಂತ ಕೇಳಿ ಅವ್ರನ್ನ. ಎದ್ದೇಳ್ತಾಳೆ ನೋಡಿ ಇವಾಗ. ಹಾಂ, ಎದ್ಲು. ನನ್ನ ಧ್ವನಿಗೆ ಎದ್ದುಬಿಟ್ಲು ನೋಡು. ಕೂತ್ಕೊ ಮಗಳೇ, ಕೂತ್ಕೊ. ಋತಿಕ ನೋಡು, ಋತಿಕ ಎದ್ಲೇನು ನೋಡು ಹೆಂಗೆ ಹೋಗ್ತಾಳೆ ನೋಡು. ಅಕ್ಕ ತಂಗಿಯರು ತುಂಬ ಜೀವ ಇದ್ದಾರೆ, ಸಿಕ್ಕಾಪಟ್ಟೆ ಜೀವ ಇದ್ದಾರೆ. ಎದ್ದಮ್ಮ. ರಾತ್ರಿ ಮಲಗಿಸ್ಬೇಕಾದ್ರೆ ಮಕ್ಕಳಿಗೆ ಕಾಚ ಅದೆಲ್ಲ ಹಾಕಲ್ಲ. ವಿಡಿಯೋ ಸ್ಟಾಪ್ ಮಾಡಿ ಅವ್ರಿಗೆ ಕಾಚ ಹಾಕಿದೆ, ಇಲ್ಲಾಂದರೆ ಒಂಥರ ಅಸಹ್ಯ ಕಾಣಿಸುತ್ತೆ. ಅದಕ್ಕೋಸ್ಕರ ಇವಳು ನೋಡಿ ಹೆಂಗೆ ಮಲ್ಕೊಂಡ್ಬಿಟ್ಟಿದ್ದಾಳೆ. ಅಕ್ಕ ತಂಗಿಯರು ತುಂಬ ಇಷ್ಟಪಡ್ತಾರೆ. ಅವಳು ಅಷ್ಟೊಂದು ಇಷ್ಟಪಡಲ್ಲ, ಋತಿಕಾ ಇಷ್ಟಪಡಲ್ಲ. ಋಷಿಕನಿಗೆ ತುಂಬ ಇಷ್ಟ ಋತಿಕಾ ಅಂದರೆ. ಅವಳ ಜೊತೆ ತೀಟೆ ಮಾಡೋದು, ಮತ್ತು ಮುದ್ದು ಮಾಡೋದು. ಮೊನ್ನೆ ಹಾಸ್ಪಿಟಲ್ಗೆ ಹೋಗೋದು ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಇವಳು ಎಷ್ಟು ಚೆನ್ನಾಗಿ ಮುದ್ದು ಮಾಡ್ತಾಳೆ ಅಂತಂದೇಳಿ. ಓಯ್ ಎದ್ದೇಳಮ್ಮ, ಸರಿ ತಿನ್ನುವಂತೆ. ಋಷಿ, ಪಪ್ಪಿ ಕೊಡು ತಂಗಿಗೆ. ಅಕ್ಕನಿಗೆ ಪಪ್ಪಿ ಕೊಡು. ಅಲ್ಲೋಡು, ಮೇಲೆ ಬೀಳಬಾರ್ದು, ಮೇಲೆ ಬಿದ್ದು ಹೋಗ್ಬಾರ್ದು. ಐಶ್ ಬರ್ರಿ ನೋಡ, ಹಾಸಿಗೆಗೆಲ್ಲ ಹೆಂಗೆ ಮಾಡಿಟ್ಟಿದ್ದೀರಾ ಇಬ್ಬರು ಸೇರಿ. ಅಷ್ಟೊಂದು ಕಿತ್ತಾಡ್ತಾರೆ ಇದ್ರ ಮೇಲೆ. ಬಾ ಅಮ್ಮ, ಟೈಮ್ 11 ಗಂಟೆ ಆಯ್ತು. ಬಾ, ಯಾವಾಗ ಔಷಧಿ ಹಾಕ್ಕೊಂತೀಯ ನೀನು, ಯಾವಾಗ ಸರಿ ತಿಂತೀಯ ಕಂದ? ನನ್ನ ಮಕ್ಕಳು ಹುಟ್ಟಿದಾಗ ನೋಡಿ ಹೆಂಗಿದ್ರು ಅಂತಂದೇಳಿ ಇಲ್ಲೇ ಹಾಕಿದ್ದೀನಿ ಫೋಟೋ, ಸರಿಯಾಗಿ ಕಾಣಿಸ್ತಾ ಇಲ್ಲ. ಹಾಂ, ಇವಾಗ ಕಾಣಿಸ್ತಲ್ವಾ? ಎಷ್ಟು ತುಂಬ ಚಿಕ್ಕವರಿದ್ದಾರೆ. ಒಂದು ಬಟ್ಟೆ ಸುತ್ತಿಟ್ಕೊಂಡಿದ್ದೀವಿ, ತುಂಬ ಚಿಕ್ಕವರಿದ್ದಾರೆ. ಇವಾಗ ನೋಡಿ ಎಷ್ಟು ಉದ್ದ ಕಾಣಿಸ್ತಾರೆ ಇಬ್ಬರು ಸೇರಿ. ಬಾ, ಅಡುಗೆ ಮನೆಗೆ ಹೋಗೋಣ ಬಾ. ಟೈಮ್ ಆಗೋಯ್ತಲ್ಲ, ಯಾವಾಗ ಸರಿ ತಿಂತೀರಾ, ಯಾವಾಗ ಸ್ನಾನ? ಹಾಂ, ಇನ್ನು ಮಧ್ಯಾಹ್ನ ಬೇರೆ ಆಗಿಬಿಡುತ್ತೆ. ಅಪ್ಪನಿಗೆ ಅಡುಗೆ ಬೇರೆ ಮಾಡಬೇಕು ಕಂದ. ಬನ್ನಿ ಇಬ್ಬರು ಬನ್ನಿ. ಋಷಿ ಬಾ, ಅಡುಗೆ ಮನೆಗೆ ಓಪನ್ ಬಾ. ನೋಡು ಎತ್ಕೊಳ್ಳವ ನಿನ್ನ ಈಗ. ಸರಿ ಬಾ, ಎತ್ಕೊಂತೀನಿ ಬಾ. ಅಳ್ಳಾಗ ಮಗ.
ಬಾ 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 ಇಲ್ಲ ಬಾಳಬಾರ್ದು ಬಾ. ಎದ್ದು ಮಗ ಎದ್ದು ಮಗ ಎದ್ದು ಮಗ. ನಿಮ್ಮ ಮನೇಲಿ ಎಲ್ಲ ಮಕ್ಕಳು ಯಾವ ಥರ ಮಾಡ್ತಾರೆ ಹೇಳಿ. ಅವಳೊಳೆ ಕೂತ್ಕೊಂಡು ಹಂಗೆ ಬಿದ್ದುಬಿಟ್ಲು. ತುಂಬ ತೀಟೆ, ಸಿಕ್ಕಾಪಟ್ಟೆ ತೀಟೆ ಋಷಿಕಾ. ಕುಸೆ ಬಾ ಸರಿಪ್ಪ ಮಾಡೋಣ ಬಾ. ಬೇಕಂತ ಬೀಳ್ತಾ ಇರೋದು, ಬೇಕಂತ ಮಾಡ್ತಾ ಇದ್ದಾಳೆ ಎಲ್ಲ ನೋಡಿ. ಎಲ್ಲ ಅರ್ಥ ಆಗುತ್ತೆ. ಬಾ ನಾವು ಹೊರಟಿವಿ ಅಡುಗೆ ಮನೆಗೆ ಹೊರಟಿವಿ. ಅಡುಗೆ ಮನೆಗೆ ಇವಾಗ ನೋಡಿ ಕಿಚನಿಗೆ ಬಂದಿದ್ದೀವಿ. ಋಷಿಕಾ ಕೆಳಗಡೆ ಆಟ ಆಡ್ತಾ ಇದ್ದಾಳೆ. ಋತಿಕನ ಎತ್ಕೊಂಡಿದ್ದೀನಿ. ಅವಳು ಇವಾಗ ಎದ್ದಿದ್ದಾಳಲ್ವಾ, ಇವಾಗ ಕೆಳಗಡೆ ಬಿಟ್ಟರೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಅದಕ್ಕೋಸ್ಕರ ಎತ್ಕೊಂಡೇ ಕೆಲಸ ಮಾಡಬೇಕು. ಇವಾಗ ಸರಿ ಮಾಡ್ತಾ ಇದ್ದೀನಿ. ಇಬ್ರಿಗೂ ಸರಿಗಿರಿ ತಿನ್ನಿಸಿ ಸ್ನಾನ ಮಾಡಿಸ್ಬೇಕು ಮಕ್ಕಳಿಗೆ. ಇಬ್ರಿಗೂ ಇವತ್ತು ತಲೆ ಸ್ನಾನ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಇಬ್ಬರು ಸರಿ ತಿನ್ಕೊಂಡ್ರೆ ಸಾಕು. ಇವಾಗ ಹೆಂಗೋ ಪರವಾಗಿಲ್ಲ, ಹಾಸ್ಪಿಟಲ್ಗೆ ಹೋಗಿ ಬಂದಾಗಿಂದ ಒಂದು ಸ್ವಲ್ಪ ಇವಾಗ ಊಟ ಸರಿ ತಿನ್ಕೊತಾ ಇದ್ದಾರೆ. ಯಾಕಂದರೆ ಒಂದು ಸ್ವಲ್ಪ ಕ್ಯಾಲ್ಸಿಯಮ್ ಎಲ್ಲ ಕೊಟ್ಟಿದ್ದಾರಲ್ವ, ತುಂಬ ಚೆನ್ನಾಗಿ ಮಕ್ಕಳದು ಇದು ಮಾಡ್ತಾ ಇದೆ, ತಿನ್ನೋ ಥರ ಮಾಡ್ತಾ ಇದೆ ಔಷಧಿ ಎಲ್ಲದು. ಅದಕ್ಕೆ 4 ಟೈಮು ಈ ಥರ ಸರಿ ರೈಸು, ದೋಸೆ ಮತ್ತು ಫ್ರೂಟ್ಸು ಮಧ್ಯೆ ಮಧ್ಯೆ ಈ ಥರ ಎಲ್ಲ ಕೊಡ್ತಾ ಇರ್ತೀನಿ. ಹೆಂಗೂ ತಿನ್ಕೊಂಡು ದೊಡ್ಡವರಾದರೆ ಸಾಕು ಇಬ್ಬರು, ಇಲ್ಲ ಅಂದರೆ ಕಷ್ಟ ಆಗಿಬಿಡುತ್ತೆ. ಅವತ್ತು ಹಾಲು ಕುಡಿಯೋಲ್ಲ, ಇತ್ತಾಗ ತಿನ್ನೋದು ಇಲ್ಲ, ಸಾಕು ಮಗ ಉಪ್ಪು. ಅದಕ್ಕೆ ಬೇಡ ಅದೆಲ್ಲದು. ಸರಿ ಇಟ್ಟು ಬೇರೆ ಖಾಲಿ ಆಗ್ತಾ ಇದೆ. ಇಲ್ಲಿ ನೋಡಿ ಇಷ್ಟೇ ಇದೆ ಸರಿ ಇಟ್ಟು, ಇನ್ನೊಂದು ವಾರ ಮೇಲೆ ಆಗ್ಬೋದು ಅಷ್ಟೇ. ಸರಿ ಇಟ್ಟು ಬೇರೆ ಮಾಡಬೇಕು. ಇದಕ್ಕಂದ ಕೈ ನೋವೇ ಬಂತು ನನಗೆ. ಮೊನ್ನೆ ಮಾಡಿದ್ನಲ್ಲ ಅದು ತೊಳೆಯೋಕೆ ಹಾಕಿದ್ದೀನಿ, ಅದಕ್ಕೆ ಜಗ್ಗಿತ್ತು. ತುಪ್ಪ ಮಾಡಿ ಇದರಲ್ಲೇ ಹಾಕ್ಬಿಟ್ಟೆ, ಅದನ್ನ ತೊಳೆಯೋಕೆ ಹಾಕಿದ್ದೀನಿ. ಅದಕ್ಕೆ ಅದು ಸ್ವಲ್ಪ ಹಿಂಗೆಲ್ಲ ಶೇಕ್ ಎಲ್ಲ ಮಾಡಿ ತುಪ್ಪ ಅದೆಲ್ಲ ಫುಲ್ ಮಾಡಿಬಿಟ್ಟಿದ್ಲು ಋತಿಕಾ. ಅದಕ್ಕೆ ಇದರಲ್ಲಿ ಹಾಕಿಟ್ಟಿದ್ದೀನಿ. ಇಷ್ಟು ತುಪ್ಪ ಬಂತು ನೋಡಿ. ಡೈರಿಯಿಂದ ಹಾಲು ಒಂದು 2 ಲೀಟ್ರ್ ಆ ಥರ ತಂದುಬಿಟ್ಟು ಮೊಸರು ಮನೆಯಲ್ಲಿನೇ ಮಾಡ್ತೀನಿ. ಈ ಥರ ಕೆನೆಯೆಲ್ಲ ತೆಗೆದಿಟ್ಟು ಬೆಣ್ಣೆ ಮಾಡ್ತೀನಿ ಒಂದು ವಾರಕ್ಕೆ. ಬೆಣ್ಣೆ ಮಾಡಿ ಒಂದು 3 ಉಂಡೆ ಆದಮೇಲೆ ತುಪ್ಪ ಮಾಡೋದು ಮಕ್ಕಳಿಗೆ ಬೇಕಾಗತ್ತೆ. ಅದಕ್ಕೋಸ್ಕರ ಋಷಿಕನ್ ತೋರಿಸ್ತೀನಿ ನೋಡಿ ಹೆಂಗೆ ಆಟ ಆಡ್ತಾ ಇದ್ದಾಳೆ ಕೆಳಗಡೆ. ಅವಳದು ಏನೂ ತೊಂದರೆ ಇಲ್ಲ, ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಳೆ ನೋಡಿ. ಋಷಿ ಆಯ್ತಿರಮ್ಮ, ಮಾಡ್ತಾ ಇದ್ದೀನಿ. ನಿನ್ನ ಎತ್ಕೊಳಕ್ಕಾಗಲ್ಲ ಮಗಳ, ಇವಳು ಎತ್ಕೊಂಡಿದ್ದೀನಲ್ವಾ. ಅವಳು ನನ್ನನ್ನು ಎತ್ಕೊ ಅಂತ ಇದ್ದಾಳೆ. ನಾನು ಇಬ್ಬರನ್ನ ಎಲ್ಲಿ ಎತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಇವಾಗ ಇವಳು ಕೆಳಗಡೆ ಬಿಟ್ಟರೆ ಅಷ್ಟೇ. ಇವಾಗ ಎದ್ದಿದ್ದಾಳೆ ಅಂತಂದೇಳಿ ನಾನು ಇವಾಗ ಇವಳಿಗೆ ಏನಾದರೂ ಹಾಲು ಕೊಟ್ಟರೆ ಮೊದಲು 11 ಗಂಟೆ ಆಗಿಬಿಟ್ಟಿದೆ, ಮತ್ತು ಸರಿ ತಿನ್ನಲ್ಲ. ಅದಕ್ಕೋಸ್ಕರನೇ ಇವಾಗ ನಾನೇನು ಹಾಲ್ಗಿಲ್ಲ ಏನು ಕೊಟ್ಟಿಲ್ಲ ಅವಳಿಗೆ. ಫಾರ್ಮಲ ಮಿಲ್ಕ್ ಅಂತೂ ಕುಡಿಯೋದೇ ಇಲ್ಲ, ಎಲ್ಲ ಡಬ್ಬೆ ಹಂಗೇ ಇಟ್ಟಿದ್ದೀನಿ. ಫಾರ್ಮಲ ಮಿಲ್ಕ್ ಬಗ್ಗೆ ಕೇಳ್ತಾ ಇದ್ರಿ, ಅದು ಟೈಮ್ ಸಿಕ್ಕಾಗ ಮಾಡ್ತೀನಿ. ಏನು ಕಂದ ನೋಡಿ ಹೆಂಗೆ ನಿಂದಿರ್ತಾಳೆ ನೋಡಿ. ಅವಳಿಗೆ ಬಿದ್ದೋಗ್ತೀಯ ಗಟ್ಟಿಯಾಗಿ ಹಿಡ್ಕೊ ನನ್ನ, ಇಲ್ಲಾಂದ್ರೆ ಕೆಳಗಡೆ ಕೂತ್ಕೊ. ಬಿದ್ದೋಗ್ತೀಯ, ಕೆಳಗಡೆ ಕೂತ್ಕೊ ಕೂಸೆ, ಪ್ಲೀಸ್ ಕೂಸೆ. ನೋಡಿ ಬಿದ್ದೇ ಬಿಟ್ಲುಗ, ಕೂತ್ಕೊಂಡ್ಬಿಟ್ಲ ಹಂಗೆ ಕೆಳಗಡೆ ಕೂತ್ಕೊಂಡ್ಬಿಟ್ಲು. ಇಬ್ಬರನ್ನ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಅಲ್ವಾ, ತುಂಬ ಕಷ್ಟ. ಬಟ್ ಹುಟ್ಟಿದಾಗ ಎಷ್ಟು ಖುಷಿಯಾಗಿತ್ತು. ಪ್ರೆಗ್ನೆಂಟ್ ಅಂತ ಕೇಳಿದಾಗ ತುಂಬ ಖುಷಿಯಾಗಿದ್ದೆ ನಾನು. ಏನು ಹುಟ್ಟಿದ್ಮೇಲೆ ಈಗ ನೋಡಿ ಎಷ್ಟು ಗೋಳು ಹೊಯ್ಕೊಂತಾರ ನನ್ನ. ಬಟ್ ಇನ್ನೊಬ್ರು ಯಾರಾದರೂ ಒಂದು ಸ್ವಲ್ಪ ನೋಡ್ಕೊಳ್ಳೋರಿದ್ರೆ ಏನೂ ತೊಂದರೆ ಆಗ್ತಾ ಇರಲಿಲ್ಲ, ಹೆಂಗೋ ಒಂದು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಇವಾಗ ಯಜಮಾನ್ರು ಕೆಲ್ಸಕ್ಕೆ ಹೋದರು. ಪಾಪ ನಮ್ಮ ಅತ್ತೆ ಬರೋಕ್ಕಾಗಲ್ಲ, ಅವ್ರಿಗೆ ವಯಸ್ಸಾಗಿರೋ ನಮ್ಮ ಅತ್ತೆ ಮಾವ ಅವರಿಗೆ, ಅವರು ಅಲ್ಲಿ ಮನೆ ತೋಟ ಅಲ್ಲಿ ನೋಡ್ಕೊತಾ ಇದ್ದಾರೆ. ನಮ್ಮ ಯಜಮಾನ್ರು ಜಾಬ್ ಇಲ್ಲಿದೆ. ಸೊ ಅದಕ್ಕೋಸ್ಕರ ಯಾರು ದೊಡ್ಡವರಿಲ್ಲ.
ಈಗ ತವ್ರ ಮನೆಯವರು ಇರು ಅಂದರೆ ಎಷ್ಟು ದಿನ ಇರೋಕ್ಕಾಗುತ್ತೆ ಅಲ್ವಾ. ಅವರು ಬಂದರು, ನೋಡಿಕೊಂಡ್ರು, ಹೋದರು, ಬರ್ತಾರೆ ಹೋಗ್ತಾರೆ. ಅಕ್ಕ ಅವಳನ್ನು ಎತ್ಕೋಬೇಕು ಇವಾಗ, ಅದಕ್ಕೋಸ್ಕರ ಅಳ್ತಾ ಇದ್ದಾಳೆ. ಇಬ್ಬರನ್ನ ಎತ್ಕೊಂಡ್ರೆ ನನಗೆ ಕೆಲಸ ಮಾಡೋಕ್ಕಾಗಲ್ಲ ಖುಷಿ. ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಮಗ ನನ್ನ. ಕೆಳಗಡೆ ಬಿಡ್ಲಕ್ಕಂದ ನಿನ್ನ ಅವಳೊಂಚೂರು ಎತ್ಕೊಂತೀನಿ. ಕೆಳಗಡೆ ಇರೋ. ಇಬ್ಬರು ಅಳ್ತಾ ಇದೆ. ಕೆಳಗಡೆ ಬಿಡಂಗಿಲ್ಲ ಅವಳನ್ನ. ಎದ್ದು ಬಂದಿದ್ದಾಳೆ ಅಂದರೆ ಎತ್ಕೊಂಡು ಸಮಾಧಾನ ಮಾಡಿದರೆ ತುಂಬ ಚೆನ್ನಾಗಿರ್ತಾಳೆ. ಇಲ್ಲ ಅಂದರೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಆ ಥರ ಕೆಳಗಡೆ ಏನೋ ಮಾಡ್ತಾ ಇದ್ದಾರೆ, ನೀವು ನೋಡಿ ಅವ್ರನ್ನ. ಏನದು ಸ್ಪೂನ್ ಎಲ್ಲ ತೆಗೆದ್ಬಿಟ್ಟು ಅಂತೂ ಸರಿ ಆಗ್ತಾ ಬಂತು ನೋಡಿ. ಒಂದು 5 ಸ್ಪೂನ್ ಹಾಕಿದ್ದೀನಿ ಅಷ್ಟೇ. ಅವಳು ಸರಿ ಅಷ್ಟೊಂದು ತಿನ್ನಲ್ಲ, ಏನಿಲ್ಲ, ಸುಮ್ಮನೆ ಇದ್ರಾಗ ಮಿಕ್ಕಿಸ್ತಾರೆ. ಒಂದು ತುತ್ತು ಆ ಥರ ಮಿಕ್ಕಿಸ್ತಾರೆ. ಮಿಕ್ಸಿದ್ರೆ ಮಿಕ್ಸ್ಲಿ, ಆಮೇಲೆ ಇಳಿ ತೆಗ್ದ್ಬಿಟ್ಟು ನಾಯಿಗಿಟ್ರೆ ಆಯಿತು. ಹಂಗಂದ್ರೆ ಏನಾದರೂ ಕೆಟ್ಟ ದೃಷ್ಟಿ ಆ ಥರ ಇದ್ರೂ ಹೋಗ್ಬಿಡುತ್ತೆ. ಮಕ್ಕಳು ಚೆನ್ನಾಗಿ ಸರಿಗಿರಿ ತಿನ್ಕೊಂಡು ಆರಾಮಾಗಿ ಇರ್ತಾರೆ. ನೀವು ಏನಾದರೂ ಮಕ್ಕಳಿಗೆ ಅನ್ನ ತಿನ್ನಿಸಿ, ದೋಸೆ ತಿನ್ನಿಸಿ, ಏನೇ ತಿನ್ನಿಸಿದ್ದಾದಮೇಲೆ ಮಕ್ಕಳಿಗೆ ಒಂದು ಸ್ವಲ್ಪ ಇಳಿ ತೆಗೆದ್ಬಿಡಿ. ಹಿಂಗೆ ತಿಂದಮೇಲೆ ಹಿಂಗೆ 3 ಸರಿ ಮೇಲಿಂದ ಕೆಳಗಡೆ ಕೆಟ್ಟ ದೃಷ್ಟಿ ಎಲ್ಲ ಹೋಗ್ಲಿ ತೂತು ಅಂತಂದರೆ 3 ಸರಿ ತೆಗೆದು ಆಮೇಲೆ ನಾಯಿಗಳಿಗೆ ಇಟ್ಬಿಟ್ರೆ ಅವ್ರಿಗೆ ದೃಷ್ಟಿ ಆಗಿದ್ದೆಲ್ಲ ಅದ್ರ ಮೇಲೆ ಶಿಫ್ಟ್ ಆಗಿಬಿಡುತ್ತೆ. ಆ ಥರ ಅದಕ್ಕಾಗಿ ಒಂದು ಸ್ವಲ್ಪ ನಾನು ಹೆಂಗಿದ್ರು ಜಾಸ್ತಿನೇ ಮಾಡ್ತೀನಿ. ಹೆಂಗಿದ್ರು ಅವ್ರು ಬಿಡ್ತಾರಂತ ಗೊತ್ತು ನನಗೆ. ಅದಕ್ಕೆ ಅಕಸ್ಮಾತ್ ಖಾಲಿ ಮಾಡಿದ್ರು, ಖಾಲಿ ಬಟ್ಲಿದ್ರೂ ಇಳಿ ತೆಗೆದ್ಬಿಟ್ಟೆ ಇಡ್ತೀನಿ, ತೊಳೆಯಕ್ಕೆ ಹಾಕ್ತೀನಿ. ಆ ಥರ ಇವಾಗ ತಿನ್ನಿಸಿರೋದು ಮತ್ತೆ ಒಂದು ಗಂಟೆಗೆ 1:15 ಆ ಥರ ಅನ್ನ ತಿನ್ನಿಸ್ಬಿಡ್ತೀನಿ. ಮಧ್ಯೆ ಏನಾದರೂ ಒಂದು 12 ಗಂಟೆ 12:30 ಹಂಗೆ ಬಿಸ್ಕೆಟು ಇಲ್ಲಾಂದ್ರೆ ಫ್ರೂಟ್ಸು ಆ ಥರ ಏನಾದರೂ ಕೊಡ್ತೀನಿ. ಆಮೇಲೆ ಮತ್ತೆ ನಾನು ಫೀಲ್ಡಿಂಗ್ ಎಲ್ಲ ಮಾಡ್ತಾ ಇರ್ತೀನಿ ಮಕ್ಕಳಿಗೆ. ಹಾಲ್ಗೀಲ್ ಕುಡ್ಕೊಂಡು ಮತ್ತು ಇವಾಗ ಸ್ನಾನ ಆಗತ್ತಡ ನಿದ್ದೆ ಮಾಡ್ತಾರೆ ಚೆನ್ನಾಗಿ ಇಬ್ರು. ಇವಾಗ ಒಂಚೂರು ಪರವಾಗಿಲ್ಲ, ಕೈ ಬಿಡ್ತಾರೆ. ಅವ್ರು ಕೈ ಬಿಟ್ಟಾಗನೇ ಇದು ಮಾಡ್ಬೋದು. ಅಂದರೆ ಒಬ್ರು ಮಲಗತ್ತಾಡು, ಒಬ್ರು ಎದ್ದೇಳೋದು, ಈ ಥರ ಎಲ್ಲ ಮಾಡ್ತಾರೆ. ಏನಮ್ಮ ಅವಳು ಕಿರ್ಸ್ತಾ ಇದ್ದಾಳೆ, ಎತ್ಕೊಳ್ಳೇಬೇಕು ಅವಳನ್ನು. ಬಾ ಆಗೇ ಹೋಯ್ತಾವೆ ನೋಡಲಿ. ಆಮೇಲೆ ಇವಾಗ ಸ್ವಲ್ಪ ರೂಪಕ್ಕ ಬೇರೆ ಬರ್ತಾರಲ್ವ ಮನೆಗೆ, ಆವಾಗ ಸ್ವಲ್ಪ ಋತಿಕನ ಜವಾಬ್ದಾರಿ ಎಲ್ಲ ರೂಪಕ್ಕ ತೊಗೊಂಡ್ಬಿಟ್ಟಿದ್ದಾರೆ. ಇವಳು ನಾನೇ ನೋಡ್ಕೊತೀನಿ ಅಂತಂದೇಳಿ ಇವಳು ಅಷ್ಟೇ ರೂಪಕ್ಕನ ಜಾಸ್ತಿ ಹಚ್ಕೊಂಡ್ಬಿಟ್ಟಿದ್ದಾಳಲ್ವ, ಅವ್ರ ಮನೆಗೆ ಹೋಗ್ತಾಳೆ, ಆರಾಮಾಗಿ ಹೋಗ್ತಾಳೆ, ಆಟ ಆಡ್ಕೊತಾಳೆ. ಮತ್ತು ಹಸಿವಾದಾಗ ಆಗಲೇ ಹತ್ಬಿಡ್ತಾಳೆ. ಆ ಯಾಕನ್ನು ಏನಾದರೂ ತಿನ್ನಿಸ್ತಾರೆ, ಆದರೂ ತುಂಬ ಹತ್ತಿರ ಇವಳು ಅದು ಏನು ತಿನ್ನಲ್ಲ ಜಾಸ್ತಿ. ಹಂಗಾಗಿ ಮತ್ತೆ ಕರ್ಕೊಂಡ್ಬಂದು ಹಾಲು ಗೀಲೆಲ್ಲ ಕುಡಿಸ್ಕೊಂಡು ಮತ್ತೆ ಕರ್ಕೊಂಡೋಗಿ ಆಟ ಆಡಿಸ್ತಾರೆ. ನಿದ್ದೆ ಮಾಡಿದ್ರೆ ಅವ್ರ ಮನೇಲಿ ಒಂದು ಜೋಳಿಗೆ ಇದೆ, ಅಲ್ಲೇ ಮಲಗಿಸ್ಕೊಂಡ್ಬಿಡ್ತಾರೆ. ಇವಳು ಋಷಿಕಾ ಅಂದರೆ ಇಲ್ಲಿ ನಮ್ಮ ಪಕ್ಕದ ಮನೆ, ನಮ್ಮವ್ರ ಮನೆ ಇದೆ, ಅಲ್ಲಿಗೆ ಹೋಗ್ತಾಳೆ ಋಷಿಕಾ ಇರ್ಕಂದ. ಸರಿ ಆಯಿತು. ಒಂದು ಸ್ವಲ್ಪ ತುಪ್ಪ ಹೆಂಗಂದರೆ ಮಕ್ಕಳಿಗೆ ತಿನ್ನಿಸ್ಬೇಕಾದ್ರೆ ಬಾಯಲ್ಲಿಟ್ಟರೆ ಜಾರಬೇಕು, ಹಂಗೆ ನುಂಗೋ ಥರ, ಆ ಥರ ಹಾಕಬೇಕು ತುಪ್ಪ. ಅಂದರೆ ಹಾಕ್ತೀನಂತ ಅಷ್ಟು ಜಾಸ್ತಿ ಬೇಡ, ಸ್ವಲ್ಪ ಮೋಷನ್ ಗೀಷನ್ ಚೆನ್ನಾಗಿ ಮಾಡ್ತಾರೆ, ಆರೋಗ್ಯ ಮಾಡ್ಕೊಳ್ತಾರೆ ಚೆನ್ನಾಗಿ. ಅದಕ್ಕೋಸ್ಕರ ಅದು ನನಗೆ ಗೊತ್ತಿಲ್ಲ. ಡಾಕ್ಟ್ರ್ ಮನೆ ಹೋಗಿದ್ವಲ್ಲ, ಆ ಡಾಕ್ಟ್ರು ಹೇಳಿದರು, ನೀವೇನೇ ತಿನ್ನಿಸಿದ್ರು ತುಪ್ಪ ಹಾಕಿ, ಚೆನ್ನಾಗಿ ತುಪ್ಪ ಹಾಕಿ ತಿನ್ನಿಸ್ಬೇಕು ಪ್ರತಿಯೊಂದಕ್ಕೂ. ಅನ್ನ ಆಗಲಿ, ದೋಸೆ ಆಗಲಿ, ಇಡ್ಲಿ ಆಗಲಿ, ಉಪ್ಪಿಟ್ಟಾಗಲಿ ಅಂಥದಕ್ಕೆಲ್ಲ ತಿನ್ನಿಸಿದ್ರು ತುಪ್ಪ ಚೆನ್ನಾಗಿ ಹಾಕಿ ತಿನ್ನಿಸಿ ಮಕ್ಕಳಿಗೆ, ಏನು ತೊಂದರೆ ಆಗಲ್ಲ ಅಂತ ಹೇಳಿದ್ದಾರೆ. ತೂಕನೂ ಹೆಚ್ಚಾಗ್ತಾರೆ, ಮತ್ತು ಆರೋಗ್ಯವಾಗಿ ಹೆಲ್ತಿಯಾಗಿ ದಪ್ಪ ಆಗ್ತಾರೆ. ಮನೆ ತೂಕದ ಬಗ್ಗೆ ಹೇಳಿದ್ದೀನಿ, ಹೇಳಿದ್ರು
ಮತ್ತು ತೂಕ ಕಡಿಮೆ ಇದ್ದಾರೆ, ಏನು ಮಾಡಬೇಕು ಹೇಳಿ ಅಂತಂದೇಳಿ ಮತ್ತೆ ಕಮೆಂಟ್ ಮಾಡ್ತೀರಾ. ಹೇಳಿದ್ದೀನಿ ಅದರಲ್ಲಿ 4 ಟೈಮ್ ತಿನ್ನಿಸಿ, ಮತ್ತು ಮಧ್ಯೆ ಮಧ್ಯೆ ಬಿಸ್ಕೆಟು ಫ್ರೂಟ್ಸು ಅದೆಲ್ಲ ಕೊಡಿ ಅಂತ ಹೇಳಿದ್ದೀನಿ. ಹೇಳು ಬಗ್ಗೆ ಹಿಂಗೆ ನೋಡ್ತಾವಳೆ. ಅಮ್ಮ ಮಗ ಯೂಟ್ಯೂಬಲ್ಲಿ ಮಾತಾಡ್ತಾ ಇದ್ದು ನಿಮ್ಮ ಬಗ್ಗೆನೇ ಹೇಳ್ತಾ ಇದ್ದೆ ಮಕ್ಕಳೇ. ನಿಮ್ಮ ಬಗ್ಗೆ ಚಿನ್ನ ಮಕ್ಳುಗಳು ದೊಡ್ಡವರು ಅವರೆಲ್ಲ ಇದ್ದರು, ಅವರು ಕೇಳಿಸ್ಕೊಂತಾರೆ ನನ್ನ ಮಾತನ್ನು, ಅವ್ರಿಗೆ ಹೇಳ್ತಾ ಇದ್ದೀನಿ. ನಿಜ ಇಲ್ಲವ್ರಿಗೆ ಹೆಂಗೆ ಮಾಡ್ತಾ ಅಂತ. ಅವ್ರ ಮೂಗು ಹೆಂಗಿತ್ತಮ್ಮ? ಹಿಂಗೈತಮ್ಮ, ಚಂದ ತೋರಿಸ್ತಾಳೆ ಗೊತ್ತಾ, ಎಷ್ಟು ಚಂದ ತೋರಿಸ್ತಾಳೆ ಅಂದರೆ ಮೂಗೆಲ್ಲ ಸಖತ್ತಾಗಿ ಮಾಡ್ತಾಳೆ. ಏನಮ್ಮ ತುಪ್ಪ ಹಾಕಿ ಚೆನ್ನಾಗಿ ತಿರುಗಿಸ್ಬೇಕು. ನಾನು ಮಡಿಕೆಯಲ್ಲೇ ಮಾಡ್ತೀನಿ, ಮಡಿಕೆಯಲ್ಲಿ ಮಾಡಿದ್ರೆ ತುಂಬ ಒಳ್ಳೇದಂತಂದೇಳಿ ಮಡಿಕೆಯಲ್ಲೇ ಮಾಡ್ತೀನಿ ಮಕ್ಕಳಿಗೆ. ಸ್ವಲ್ಪ ಮೊದಲೆಲ್ಲ ಮಡಿಕೆದಲ್ಲಿನೇ ಅನ್ನ ಸಾಂಬಾರು ಆ ಥರ ಎಲ್ಲ ಮಾಡೋರು. ಇವಾಗೇನಂದರೆ ಎಲ್ಲ ಪಾತ್ರೆಗಳು ಸ್ಟೀಲು ಅದು ಇದು ಎಲ್ಲ ಆಗ್ಬಿಟ್ಟೈತೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೂ ಏನಿಲ್ಲ, ಇನ್ನು ಮುಂದೆ ಕಂಟಿನ್ಯೂ ಮಾಡೋಕ್ಕೆ ಏನಿಲ್ಲ ಇದು ವಿಡಿಯೋನ. ಅವ್ರಿಗೇನು ಸ್ನಾನ ಮಾಡಿಸ್ತೀನಿ, ಮತ್ತು ಮಲ್ಕೊಂತಾರೆ, ತಿಂತಾರೆ ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ಇಬ್ಬರು ಕಿತ್ತಾಡ್ಕೊತಾರೆ, ಜಗಳ ಮಾಡ್ಕೊತಾರೆ. ಮತ್ತು ಬೇಕಾದರೆ ರಾತ್ರಿಗೆ ಒಂದು ಲಾಗ್ ಮಾಡ್ತೀನಿ. ರಾತ್ರಿ ಯಾವಾಗ ಆಟ ಆಡ್ಕೊಂಡು ಹೆಂಗೆ ಆಟ ಆಡ್ಕೊಂಡು ಮಲ್ಕೊಂತಾರೆ ಇಬ್ಬರು ಅನ್ನೋದನ್ನ ಬೇಕಾದರೆ ರಾತ್ರಿ ಮಾಡ್ತೀನಿ. ರಾತ್ರಿ ಮಾಡಿರೋದನ್ನ ಅದು ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡ್ತೀನಿ, ನೀವು ನೋಡ್ಬೋದು. ಅಲ್ಲಿವರೆಗೂ ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದಗಳು. ಈಗ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಏನಂದರೆ ಮಕ್ಕಳಿಗೆ ಏನಾದರೂ ಅಕಸ್ಮಾತ್ ತಿಂತಾ ಇಲ್ಲ, 4 ಟೈಮ್ ತಿನ್ನಿಸಿದ್ರು ತಿಂತಾ ಇಲ್ಲ ಅಂತಂದಾಗ ಒಂದು ಸಾರಿ ಹಾಸ್ಪಿಟ್ಲಿಗೆ ಹೋಗಿ ಬನ್ನಿ, ಔಷಧಿ ಬರ್ಕೊಡ್ತಾರೆ ಮಕ್ಕಳಿಗೆ. ಕ್ಯಾಲ್ಸಿಯಮ್ ಆ ಥರದ್ದು ಐರನ್ ಕಂಟೆಂಟ್ ಇರೋದು ಅದೆಲ್ಲ ಚೆನ್ನಾಗಿರೋದೆಲ್ಲ ಔಷಧಿ ಕೊಡ್ತಾರೆ, ಅದು ಕೊಟ್ಟಮೇಲೆ ಚೆನ್ನಾಗಿ ಆಗ್ತಾರೆ. ಮತ್ತು ಮಕ್ಕಳು ನಿದ್ದೆ ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ನಿದ್ದೆ ಮಾಡೋದ್ರಿಂದ ಆರೋಗ್ಯವಾಗುತ್ತೆ, ಮತ್ತು ಸ್ವಲ್ಪ ಹೆಲ್ತಿಯಾಗಿ ದಪ್ಪಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಔಷಧಿ ಹಾಕಿದಾಗಲಿದ್ದ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾಳೆ, ನೋಡಿದ್ರಲ್ವ 11 ಗಂಟೆಗೆ ಎದ್ದಿದ್ದಾಳೆ. ಏನು ಕಂದ ಅದಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ಒಂದು ಸಾರಿ ವಿಸಿಟ್ ಕೊಡಿ ಅಷ್ಟೇ. ಓಕೆ, ನಿಮ್ಮಿಷ್ಟ ಅದು, ಹೋಗಂಗಿದ್ರೆ ಹೋಗ್ಬೋದು, ಇಲ್ಲಾಂದ್ರೆ ಇಲ್ಲ. ಇವಳು ಜಾಸ್ತಿ ತುಂಬ ತಿಂತಾನೇ ಇರಲಿಲ್ಲ, ಸಣ್ಣ ಬೇರೆ ಆಗ್ತಾ ಇದ್ಲಲ್ಲ, ಅದ್ರಾಗ ಬೇರೆ ತುಂಬ ಇದು ಅಲ್ಲಿ ಬರೋದಕ್ಕೋಸ್ಕರ ಮೋಷನ್ ಸಿಕ್ಕಾಪಟ್ಟೆ ಹೋಗ್ತಾಯಿದ್ರು. ಮೋಷನ್ ಅದು ಅಲ್ಲಿ ಬರೋವರೆಗೂ ಹಂಗೇನೆ ಮೋಷನ್ ಮಾಡ್ತಾ ಇರ್ತಾರಂತೆ, ಅದಕ್ಕೆ ಹಾಸ್ಪಿಟ್ಲಿಗೇನು ಹೋಗಿರಲಿಲ್ಲ. ಅವಳಿಗೆ ಅಲ್ಲಿ ಮಾಡಿಬಿಟ್ಲ. ಆಮೇಲೆ ದೊಡ್ಡರೆಲ್ಲ ಕೇಳಿದ್ರಲ್ವ, ಅಲ್ಲಿ ಮಾಡುವಾಗ ಕಾಮನ್ನು ಮೋಷನ್ ಮಾಡೋದು ಅಂತಂದೇಳಿ ಹೇಳಿದರು, ಅದಕ್ಕೆ ಸುಮ್ಮನೆ ಆಗ್ಬಿಟ್ಟಿದ್ದೆ. ಇವಾಗ ಏನಂದರೆ ಇವ್ರಿಗೆ ಕೋಲ್ಡು ಹುಣ್ಣು ಅದೆಲ್ಲ ಆಗ್ಬಿಟ್ಟಿತ್ತು, ಅದಕ್ಕೋಸ್ಕರ ಹೋಗಿದ್ವಿ. ನೋಡಿ ಬಾಯಲ್ಲಿ ಕೈ ಹಾಕ್ಕೊಂತಾರ, ಬಾಯಲ್ಲಿ ಕೈ ಹಾಕ್ಕೊಂಡು ಯಾಕಂತಂದೇಳಿ ಅಂತಾಳೆ ಇವಳು. ಇದು ಒಂದು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಏನೋ. ಸರಿ, ಓಕೆ, ಬಾಯ್ ಬಾಯ್. ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್ ಬಾಯ್. ಇವಳು ಮತ್ತೆ ಎದ್ಲು ನೋಡಿ. ಈಗ ಇಬ್ಬರನ್ನ ಹಿಡ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ನನಗೆ, ನಾನು ಎಲ್ಲಿರ್ತೀನಿ ಅಲ್ಲೇ ಹುಡ್ಕೊಂಡು ಬರ್ತಾರೆ. ಇರ್ಕಂದ ಬಾಯ್ ಮಾಡಿಬಿಡ್ತೀನಿ, ಆಫ್ ಮಾಡ್ತೀನಿ. ಆಗೋಯ್ತು ಯೂಟ್ಯೂಬ್ ಮಾತಾಡಿದ್ದು ನಾನು. ಎತ್ಕೊಂಡೆ ಕಿಚ್ಚ ಆಡ್ತಾರೆ. ಬಾಯ್.